ಹಾಯ್ ಗಾಯ್ಸ್, ನಮಸ್ತೆ. ನಾವು ನೆಕ್ಸ್ಟ್ ಬಂದಿದ್ದೆ ಈ ಹೋಟೆಲ್ಗೆ. ನೈಟ್ ಫುಲ್ಲು ಜರ್ನಿ ಇತ್ತು. 484 ಕಿಲೋಮೀಟರ್ಸ್ ಚಿತ್ರಕೂಟಿಂದ ಗಯಾಗೆ ನೈಟೆಲ್ಲ ಜರ್ನಿ ಮಾಡ್ಕೊಂಡು ಸುಸ್ತಾಗಿ ನಾವು ಹೋಟೆಲೆಲ್ಲ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಬಂದಿದ್ದೆ ಸ್ವರ್ಣಗೌರಿ ಶಕ್ತಿಪೀಠ ಟೆಂಪಲ್ಗೆ. ಇಲ್ಲಿ ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡ್ವಿ. ಪರ್ ಹೆಡ್ 250 ಇತ್ತು. ಫ್ರೀಯಾಗಿ ಕ್ಯೂಯಲ್ಲಿ ಹೋಗಬೇಕು ಅಂದರೆ 4 to 5 hours ಆಗುತ್ತೆ ದರ್ಶನ ಮಾಡೋಕ್ಕೆ. ಸೊ ಟೈಮ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಶೀಘ್ರ ದರ್ಶನ ಟಿಕೆಟ್ ತಗೊಂಡು ದೇವ್ರ ದರ್ಶನಕ್ಕಂತ ಹೋದ್ವಿ. ಇಲ್ಲಿ ನಮಗೆ ಸಿಕ್ಕಿದ್ದೆ ಕನ್ನಡದವರು. ಇಲ್ಲಿ ಕನ್ನಡದವ್ರನ್ನ ಮೀಟ್ ಮಾಡಿದ್ವಿ. ಇವರು ಕರ್ನಾಟಕದಿಂದ ಬಂದಿರೋದು. ನಮ್ಮ ಅತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಎಲ್ಲಿಂದ ಬಂದಿದ್ದೀವಿ ಅಂತ, ಏನಕ್ಕೆ ಬಂದಿದ್ದೀವಿ, ಯಾವ್ಯಾವ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಮ್ಮ ಜೀತಿ ಇಲ್ಲಿ ನಿಂತಿದ್ದಾಳೆ. ಅವಳು ಫಸ್ಟ್ ಅಂತೆ ಬಂದಿರೋದು. ನಾವು ತಾನೇ ಫಸ್ಟ್ ಬಂದಿದ್ದು. ಸೊ ನೆಕ್ಸ್ಟ್ ನಾವು ಮೀಟ್ ಮಾಡಿದ್ದೆ ಈ ಫ್ಯಾಮಿಲಿನ. ಇವರು ಆರ್ಮಿದಲ್ಲಿ ವರ್ಕ್ ಮಾಡ್ತಾ ಇರೋದು. 3 months ಬೇಬಿನ ಎತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ಮತ್ತು ನಾವು ಹೇಳಿದ್ವಿ ಕರ್ನಾಟಕದಿಂದ ಬಂದಿರೋದಂತ. ಸೊ ನನಗೂ ಕರ್ನಾಟಕದ ಕೊಲೀಗ್ಸ್ ಇದ್ದಾರೆ, ತುಂಬ ಒಳ್ಳೆಯವರು, ಕರ್ನಾಟಕ ಪೀಪಲ್ಸ್ ಎಲ್ಲ ಒಳ್ಳೆಯವರು ಅಂತ ಹೇಳ್ತಾಯಿದ್ರು. ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡಿದ್ವಿ ಮತ್ತು ಮಗುನ ಆಟಾಡ್ಸ್ಕೊಂಡಿದ್ವಿ. ಅವರು ನಮ್ಮ ಅತ್ತೆ ಮಗನಿಗೆ ಮಗು ಎತ್ಕೊಂತ ಕೊಟ್ಟರು. ಅವನು 3 months ಬೇಬಿನ ಬೈದಲ್ಲೇ ಎತ್ಕೊಂಡ. ಮತ್ತು ಮಗುನೆಲ್ಲ ಆಟಾಡಿಸ್ಕೊಂಡು ಕೊಟ್ವಿ. ತುಂಬ ಫ್ರೆಂಡ್ಲಿಯಾಗಿದ್ದರು. ಮಾತಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಯೋವರೆಗೂ ನಮ್ಮ ಜೊತೆನೇ ಇದ್ದರು. ಗರ್ಭಗುಡಿಯಲ್ಲಿ ಫೋನ್ ಅಲೋ ಇದ್ದಿಲ್ಲ, ಸೊ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ನೆಕ್ಸ್ಟು ನಾವು ಬಂದಿದ್ದೆ ಸ್ಲೀಪಿಂಗ್ ಬುದ್ಧ. ಇವಾಗ ನೆಕ್ಸ್ಟು ನಾವು ನೋಡೋ ಪ್ಲೇಸಸ್ ಎಲ್ಲ ಬುದ್ಧ ಟೆಂಪಲ್ಸೇ ಆಗಿರುತ್ತೆ. ನಾವಿರೋದು ಗಯಾದಲ್ಲಿ. ಸೊ ಇದು 100 feet ಸ್ಲೀಪಿಂಗ್ ಬುದ್ಧ. ಇಲ್ಲಿ ಆಲ್ಮೋಸ್ಟ್ ಫಾರಿನರ್ಸೇ ಇದ್ದರು ಜಾಸ್ತಿ. ಜಪಾನ್, ಥೈಲ್ಯಾಂಡ್ ಮತ್ತು ಚೀನಾ ಈ ಪ್ಲೇಸಸ್ಸಿಂದ. ನಮ್ಮ ಗೈಡ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಪ್ಲೇಸ್ ಬಗ್ಗೆ. ಸೊ ನಾವು ನಮ್ಮ ಗೈಡ್ ಎಕ್ಸ್ಪ್ಲೈನ್ ಮಾಡಿರೋದೆಲ್ಲ ಕೇಳಿಸ್ಕೊಂಡು ನಮ್ಮ ಗೈಡ್ ಹಿಂದೆನೇ ಹೋದ್ವಿ. ಅವರು ಎಕ್ಸ್ಪ್ಲೈನ್ ಮಾಡಿಕೊಂಡು ಬುದ್ಧನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಮೇಲೆ ಹೋಗಿ ಸ್ಲೀಪಿಂಗ್ ಬುದ್ಧನ ನೋಡಿದ್ವಿ. ಇದು 100 feet ಸ್ಲೀಪಿಂಗ್ ಬುದ್ಧ. ನೋಡೋಕ್ಕೆ ಈ ಥರ ಇತ್ತು. ಸೊ ಫಾರಿನರ್ಸ್ ಎಲ್ಲ ಬಂದು ನೋಡ್ತಾಯಿದ್ರು. ನಾವು ಅದ್ರ ಜೊತೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಬಂದ್ವಿ. ಹೋಟೆಲಿಗೆ ಬಂದು ಆಫ್ಟರ್ನೂನ್ ಲಂಚ್ ಮಾಡ್ಕೊಂಡ್ವಿ. ಲಂಚೆಲ್ಲ ಮುಗಿಸ್ಕೊಂಡು ನಮ್ಮ ತಾತದು ರಿವ್ಯೂ ಕೇಳಿದ್ವಿ. ಇವತ್ತಿನ ಪಯಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಬುದ್ಧ ಗಯ ನೋಡಬೇಕು. ಬುದ್ಧ ಓಕೆ. ಗಯ ಬಗ್ಗೆ ಹೆಂಗ ವಿಷ್ಣುಪಾದ ನೋಡಿಕೊಂಡು ಹಾಗೆ ಸ್ವರ್ಣಗೌರಿ ಶಕ್ತಿಪೀಠವನ್ನು ನೋಡಿ ಆಮೇಲೆ ಬುದ್ಧನ ಸ್ಲೀಪಿಂಗ್ ಬುದ್ಧ ನೋಡಿಕೊಂಡು ಈಗ ಬುದ್ಧ ಗಯಗೆ ಹೋಗುತ್ತಿದ್ದೇವೆ. ನಿಮ್ಮ 2 ಮಾತುಗಳನ್ನು ಉದುರಿಸಿ ತಿಳಿಸಿ ಅಂಕಲ್. ಒಳ್ಳೆ ಅಭಿಪ್ರಾಯ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾರೆ. ಊಟ ಇವತ್ತಿನ ಭರ್ಜರಿ ಊಟ ಹಾಕಿದ್ದಾರೆ. ಊಟ ಏನೇನು ಮಾಡಿದ್ರಿ? ಇಲ್ಲೇ ರಯಾನ್ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಮರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ ಒಳ್ಳೆ ಊಟ ಹಾಕಿದ್ದಾರೆ. ಭರ್ಜರಿಯಾಗಿ ಊಟ ಮಾಡಿದ್ದೀವಿ. ಇವಾಗ ಇನ್ನೊಂದು ಕಡೆ ಕರ್ಕೊಂಡೋಗಿ ಪುಣ್ಯಕ್ಷೇತ್ರ ತೋರಿಸಲು ಹೊರಟಿದ್ದಾರೆ. ಹೋಗೋಣ ಬನ್ನಿ. ಅವ್ರಿಗೆ ಧನ್ಯ ಆಗಲಿ. ಉಂಟ ನಿಮ್ಮ 3 ಮಾತುಗಳನ್ನು ಹಂಗೆ ಉದರಿಸಿ. ಪ್ರಾಣ ನಮಗೆ ಮೆಟ್ಟಲುಗಳನ್ನು ಹತ್ತಲು ತುಂಬಾ ಕಷ್ಟವಾಗುತ್ತಿದೆ. ಹೇಳೋ ಹೇಳು. ಈ ವಿಡಿಯೋ ಮೋದಿವರೆಗೂ ರೀಚ್ ಮಾಡ್ಸೋಣ. ಮೋದಿ ಅಭಿವೃದ್ಧಿ ಮಾಡ್ಬೇಕು. ಅದೇ ನಿಮ್ ಕಷ್ಟ ಏನೆಂದು ಹೇಳ್ಬೇಕು. ನಿಮಗ್ ಕಷ್ಟ ಆದ್ರೆ ಮನೇಲಿ ಆರಾಮಾಗಿ ಕೂತ್ಕೊಬೇಕು. ಎಂತಕ್ ಬಂದ್ರಿ? ಮತ್ತೆ ಕಷ್ಟ ಪಡ್ಬೇಕು. ಕಷ್ಟ ಪಟ್ರೇನೆ ನೋಡಕ್ಕಾಗದು. ನೋಡ್ತಾ ಇರೋದು ಇನ್ನೇನು ನೋಡ್ತಾ ಇರೋದು. ಹೇಳ್ಬೇಕು. ಯಾಕೆ ಹೇಳ್ಬೇಕು? ಏನು ಕಷ್ಟ ಇಲ್ಲ ಅನ್ನೋ ಆ ತರ ಹೇಳಂಗಿಲ್ಲ. ಇದು ಜನಗರ್ಗೂ ಹೋಗತ್ತಂಟಿ ಅಜ್ಜಿ, ಹಂಗೆಲ್ಲ ಹೇಳ್ಬಾರ್ದು. ನೆಟ್ಟಿಗೆ ಹೇಳ್ಬೇಕು. ಊಟ ಏನೇನ್ ಮಾಡಿದ್ರಿ? ಊಟ
ಕಥೆ ಏನು ಹೇಳ್ತೀರ? ಉಪ್ಪು ಇಲ್ಲ, ಖಾರ ಇಲ್ಲ, ಏನೋ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ. ಯಾರು ಅಜ್ಜಿ? ಮುದ್ದೆ ಯಾವಾಗ ಹಾಕಿದ್ರು? ಪೂರಿ, ಹಾ ಸಾಂಬಾರು. ಓಕೆ ನೆನ್ನೆ ನೈಟ್ ನಮ್ನ ಊಟ ಮಾಡಕ್ಕೆ ಎಬ್ಬರ್ಸಿಲ್ಲ, ಅದರ ಕಾರಣ ಹೇಳ್ಬೋದಾ? ನಿದ್ದೆ ಮಾಡುತ್ತಿದ್ದಾರೆ, ನಾವು ಏನು ಮಾಡೋಣ? ಜೀತಿ ಏನು ಊಟ ಮಾಡ್ದೆ? ಜೀತಿ ಅವರಿಗೆ ನಾಚಿಕೆ ಆಗಿದ್ದ ಕಾರಣದಿಂದ ಅವರು ಮೂತಿ ತಿರ್ಸ್ಕೊಂತ ಇದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಈ ಹುಡುಗಿ ಹೆಸರು ಜೀತಿ. ಟ್ರಿಪ್ ಹೆಂಗಿತ್ತು ಜೀತಿ? ಹೇಳು, ಮಾತಾಡು. ಚೆನ್ನಾಗಿತ್ತು. ಏನೇನು ಊಟ ಮಾಡ್ದೆ? ಏನೇನ್ ತಿಂದೆ? ಮಸಾಲ್ ಪುಡಿ. ಅವ್ರು ಮಸಾಲ್ ಪುಡಿ ಹಾಕಿದ್ರ ಪ್ಯಾಕೇಜ್ ಅಲ್ಲಿ? ಏನೇನ್ ತಿಂದೆ ಊಟ? ಜೀತಿ, ನೀವೇ ಆಟೋ ಡ್ರೈವರ್? ಆಟೋ ನೀವೇನು ಓಡಿಸೋದು? ಯಾಕೆ ಅಲ್ಕೂತಿದ್ಯಾ? ಹೋಗಲು ಇಲ್ಲೇ ಇರುತ್ತೀರಲ್ಲ? ಬನ್ನಿರಿ, ನಿಮಗೆ ಊಟ ಮಾಡೋದಕ್ಕೆ ಏನ್ ಸಿಗುತ್ತೆ? ನಮ್ಮ ಅತ್ತೆ ನೋಡಿ ನಾಯಿ ಓಡ್ತಾ ಇದೆ. ನೋಡಿ ನಿಮ್ಮ ಅಭಿಪ್ರಾಯ ಹೆಂಗಿದೆ? ಅಲ್ಲಿ ಯಾವ ಪ್ಲೇಸ್ ಇವಾಗ? ಯಾವ ಪ್ಲೇಸು? 80 ಬುದ್ಧ, 80 ಫೀಟ್ ಬುದ್ಧ. ಅವಾಗ್ಲೇ ನೋಡಿದ್ದು ಮಲ್ಕೊಂಡಿರೋ ಬುದ್ಧ 100 ಫೀಟ್, 100 ಫೀಟ್. ಇವಾಗ ನಿಂತ್ಕೊಂಡಿರೋ ಬುದ್ಧನಾ? ಕುತ್ಕೊಂಡಿರೋ ಬುದ್ಧ, ತಪಸ್ ಮಾಡ್ತಾರೆ. ಮೆಡಿಟೇಷನ್. ಓಕೆ ಫ್ರೆಂಡ್ಸ್, ನಾವು ಮೆಡಿಟೇಷನ್ ಮಾಡ್ತಿರೋ ಬುದ್ಧ ನೋಡೋಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 80 ಫೀಟ್ ಬುದ್ಧ ಮೆಡಿಟೇಷನ್ ಮಾಡೋ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಕಡೆ ಎಮ್ಮೆಗಳು ಜಾಸ್ತಿ. ಒಂದು ಎಮ್ಮೆ ನಾವು ಆಟೋದಲ್ಲಿ ಹಾಕೊಂಡಿದ್ದೀವಿ. ಈ ಕಡೆ ವೆಹಿಕಲ್ಸ್ ಎಲ್ಲ ಸೈಕಲ್ಸ್ ಅಲ್ಲೇ ಓಡಾಡ್ತಾರೆ. ಫ್ರೆಂಡ್ಸ್, ನಮ್ಮ ತಮ್ಮ ಡಿಕ್ಕಿ ಡಮ್ ಅಂತ ಇದೆ ಅಂದ್ಬಿಟ್ಟು ನಿಂತ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಮುಂದೆ ಹೋಗ್ತಾ ಇರೋರು ಒಂದು ಗುಂಪಿನವರು ನೋಡಿ, ಇವರು ಮಿಸ್ ಆಗ್ತಾರೆ ಅಂತ ಪರ್ಪಲ್ ಕ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿದ್ರೂ ಸಿಗಬೇಕು ಅಂತ. ಫೈನಲಿ ನಾವು ಬಂದಿದ್ದೆ 80 ಫೀಟ್ ಮೆಡಿಟೇಟಿಂಗ್ ಬುದ್ಧ ಸ್ಟ್ಯಾಚ್ಯೂ ನೋಡೋಕ್ಕೆ. ಇದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕರ್ಮ ಟೆಂಪಲ್. ಇಲ್ಲಿ ಕೂಡ ಬುದ್ಧನೇ ಇರೋದು. ಸೊ ಒಳಗೆ ಹೋಗಿ ಬುದ್ಧನ ನೋಡಿಕೊಂಡು ನೆಕ್ಸ್ಟು ನಾವು ಆಟೋ ಹತ್ಕೊಂಡು ಹೋಗೋವಾಗ ಇಲ್ಲಿ ಕೂಡ ಬುದ್ಧನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಶಾಪಿಂಗ್ಗೆ. ಫೋನ್ ಕಳ್ದೋಯ್ತು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಳ್ದು ಫೋನ್ ಕಳ್ದಾಕೊಂಡಿದ್ದಾಳೆ. ಫೋನಲ್ಲಿ 1600 ಕ್ಯಾಶ್ ಬೇರೆ ಇಟ್ಟಿದ್ಲು, ಫೋನೇ ಕಳ್ದಾಕೊಂಡಿದ್ದಾಳೆ. ಶಾಪಿಂಗ್ ಮಾಡಕ್ ಬಂದಿದ್ದಾಳೆ. ಓಕೆ, ಫೈನಲಿ ಸೆಕೆಂಡ್ ಗಿಫ್ಟ್ ಶಾಪಿಂಗ್ ಮಾಡಿದಾಯ್ತು. 3 ಐಟಮು. ಒಂದು ಸಮೀಕ್ಷೆಗೆ, ಒಂದು ದಿಪ್ತಿಗೆ, ಒಂದು ಗುಡ್ರಿಗೆ. ಮಮ್ಮಿ ಹೆಂಗ್ ಬಾಗಿಲ್ ಮಾಡಿದೆ ಮಮ್ಮಿ? ನೋಡಿ ಫ್ರೆಂಡ್ಸ್, ಇದು ಓಪನ್ ಮಾಡ್ತಾ ಇದೀವಿ. ಎಲ್ಲ ಚೆಕಿಂಗ್ ಮಾಡ್ತವ್ರೆ ವೇದ ಅವರು. ಬ್ಯಾಗ್ ಚೆನ್ನಾಗೈತಾ ಚೆನ್ನಾಗಿಲ್ಲ ಅಂತ. ಏನೂ ಇಲ್ಲ ಫ್ರೆಂಡ್ಸ್, ಇಲ್ಲೊಂದು ಸಪ್ರೇಟ್ ಆಗಿದೆ ಅಷ್ಟೇ. ಇದಕ್ಕೆ 300 ಹೇಳ್ತಾ ಇದ್ದಾರೆ. उसको hanging किधर है? अंदर नहीं है भैया. ಏ, ಅದು ಹಿಂಗೆ ಅನ್ಬೇಕು. ಹಿಂಗೆ ತೆಗಿಬೇಕು. ಓಕೆ, ಅಷ್ಟೇನಾ? ನನ್ನ ತಂಗಿಗೆ ನಮ್ಮ ತಂಗಿ ಮಗಳು ಕೊಟ್ರೆ ನನ್ನ ತಂಗಿ ಹಾಕೊಂಡು ಮಜಾ ಮಾಡ್ತಾವಳೆ. 4ನೇವಳು ಕಾಸಲ್ಲಿ ಇಟ್ಕೊಂಡು. ಈ ಡೈಲಾಗ್ ಎಲ್ಲಿರೋದು? ಭಾಗ್ಯಲಕ್ಷ್ಮಿ ಅವರು. ಫೈನಲಿ ಸೆಕೆಂಡ್ ಶಾಪಿಂಗ್ ಮಾಡಿದ್ದಾಯ್ತು. ಬಾರ್ಗೇನ್ ಮಾಡಿ 200 ತಗೊಂಡಿದ್ದೆ. ಹೆಂಗ್ ಮಮ್ಮಿ ಮಾರ್ಕಿಂಗ್ ಮಾಡ್ದೆ ಮಮ್ಮಿ? ನಾನು 200 ಕೇಳಿದ್ದೆ. ಅಷ್ಟೇನಾ ಮಮ್ಮಿ? ಕೊಟ್ಬಿಟ್ರಾ? ಬ್ಯಾಂಗ್ಳೂರಲ್ಲಿ ಮೋಮೋಸ್ ತಿಂತಾ ಇದ್ವಿ, ಇವಾಗ ಬಿಹಾರಿಗೆ ಬಂದು ಮೋಮೋಸ್ ತಿಂತಾ ಇದೀವಿ. ಅದು ಹಾಫ್ ಪ್ಲೇಟ್ ಮೋಮೋಸ್.